ಗ್ರಂಥವನ್ನ ಅನ್ನುವಂಥದ್ದನ್ನ ನಿನ್ನೆ ನಾವು ಕೇಳ್ಕೊಂಡು ಬಂದೀವಿ. ಅಲ್ಲಿ ಏನ್ ಹೇಳಿದ್ರು ಅಂದ್ರೆ ವಸ್ತೈತಿ, ಯೋಗಿಯು ಕುಲಕೋಟಿ ಬಂಧು ಬಾಂಧವರನ್ನು ಅನುರಾಗದಿಂದಲೇ ಮುಕ್ತಿ ಒಡೆಯುವನು. ಅಂದ್ರೆ ಅನುರಾಗದಿಂದಲೇ ಅಂದ್ರೆ ಸಂತೋಷದಿಂದಲೇ ಅವ್ರೆಲ್ಲರೂ ಕೂಡ ಕುಲಕೋಟಿ ಬಾಂಧವರು ಅವ್ರು ಏನು ಇದು ಮಾಡಿಲ್ಲ, ಸಾಧನೆ ಮಾಡಿದ್ರು ಒಬ್ಬ ಯೋಗಿ ಪುರುಷನಿಂದ ಅವ್ರಿಗೆ ಅಂತ ಶಕ್ತಿ ಬರ್ತದ ಅನ್ನುವಂಥದ್ದನ್ನ ನಿನ್ನೆ ನಾವು ಪಲ್ಲವಿ ಆಧಾರವಾಗಿ ಇಟ್ಕೊಂಡು 3 ನುಡಿಗತ್ತ ಚರ್ಚೆ ಮಾಡ್ಕೋತ ಬಂದೇವಿ. ಅಂದ್ರ ಜ್ಞಾನಕ್ಕೆ ಎಷ್ಟು ಮಹತ್ವ ಅದ ಅನ್ನುವಂಥದ್ದನ್ನ ಇಲ್ಲಿ ನಾವು ಕಂಡುಕೊಂಡೇವಿ. ಒಬ್ಬ ಜ್ಞಾನಿ ಒಂದ ಊರ ಇದ್ನಪ್ಪ ಅಂದ್ರ ಆ ಊರನೇ ಕೂಡ ಅವನನ್ನ ಸ್ತುತಿ ಮಾಡ್ತದ, ಹೊಗಳ್ತದ. ಆ ಊರನೇ ಕೂಡ ಎಷ್ಟೋ ಮಂದಿ ಅವಾಗ ಸ್ತುತಿ ಮಾಡೋರಾಗ್ಲಿ, ಮತ್ತ ಅವ್ರಿಗೆ ಅನುಕೂಲ ಮಾಡಿ ಅವರಾಗ್ಲಿ, ಬಂದವರಿಗೆ ಪ್ರಸಾದ ಅನ್ನ ವ್ಯವಸ್ಥಾದಿಗಳನ್ನ ಮಾಡೋದಾಗ್ಲಿ, ಈ ಎಲ್ಲವೂ ಮಾಡುವುದರಿಂದ ಕುಲಕೋಟಿ ಬಾಂಧವರು ಕೂಡ ಉದ್ಧಾರ ಆಗ್ತಾರ ಅನ್ನುವಂಥದ್ದನ್ನ ನಿನ್ನೆ ಹೇಳ್ಕೊತ ಬಂದ್ರು. ಒಬ್ಬ ಜ್ಞಾನಿ ಅಂತಂದ್ರ ಅವರ ಮನಿತನದೊಳಗಿರುವಂತ ಆ ತಾಯಿ ಕುಲದವ್ರು 11 ಕುಲ ಕೂಡ ಏನಾಗ್ತಾರ ಅಂದ್ರ ಉದ್ಧಾರ ಆಗ್ತಾರ, ಅಂದ್ರ ಅವರು ಕೂಡ ಮೋಕ್ಷವನ್ನು ಹೊಂತಾರ ಅನ್ನುವಂಥದ್ದನ್ನ ನಿನ್ನೆ ನಿಜಗುಣರಿಂದ ಬರೆದಂತ ಪರಮಾನಿ ಬದುವಳಿ ಕೇಳ್ಕೊಂಡು ಬಂದೇವಿ. ಮತ್ತು ತಂದಿ ಕಡೆಯವರು 21 ಕುಲದವರು ಉದ್ಧಾರ ಆಗ್ತಾರ. ಅಷ್ಟ ಅದಕ್ಕೆ ಜ್ಞಾನಕ್ಕೆ ಮಹತ್ವ ಅದ, ಅದಕ್ಕೆ ನಂಬು ಜ್ಞಾನವನೇ ಎನ್ನುವಂಥದ್ದನ್ನ ನಿಜಗೊಂಡು ಮತ್ತೂ ಕೂಡ ಅಲ್ಲಿ ಒತ್ತ ತಿಳ್ಕೊತ ಬಂದಾರ. ಆ ಜ್ಞಾನದಿಂದ ಅಲ್ಲದೆ ಮತ್ತೊಂದು ಯಾವ ಉಪಾಯದಿಂದಲೂ ಮೋಕ್ಷ ಆಗುದಿಲ್ಲ ಅನ್ನುವಂಥದ್ದನ್ನ ನಾವು ಸಾಕಷ್ಟು ಕೇಳ್ಕೊಂತ ಬಂದಿದ್ದೇವೆ. ಅದರಂತೆ ಇಲ್ಲಿ ಏನಾಗ್ತಾನಂದ್ರೆ ಯೋಗಿ ಪುರುಷನು ತನ್ನ ತಾಯಿ ಕಡೆ ಕುಲದವರನ್ನು 11 ಕುಲ ಉದ್ಧಾರ ಆಗ್ತಾನ ಅನ್ನುವಂಥದ್ದನ್ನ ನಿನ್ನೆ ನಾವು ಚರ್ಚೆ ಮಾಡ್ಕೊತ ಬಂದೇವಿ. ಏನ್ ಹೇಳಿದ್ರಪ್ಪ ಅಂದ್ರೆ ನಿನ್ನೆ ಯೋಗಿ ಪ್ರತ್ಯಾಹಾರವಾಗಿ ತನಗೆ ಸಿದ್ಧಿಯಾಗ 11 ಕುಲವನ್ನು ಅನುರಾಗದಿಂದ ಕೂಡಿ ಮುಕ್ತಿ ಅನಿಪೋನು ಸಿದ್ಧಿ ಅಂಗನೆ ನಂಬು ಅನ್ನುವಂಥದ್ದ ನಿನ್ನೆ ಒಂದು ಪಲ್ಲವಿ ಇದು 1ನೇ ನುಡಿ ಒಳಗೆ ಚರ್ಚೆ ಮಾಡ್ಕೊತ ಬಂದೀವಿ. ಯೋಗಿಯು ಯಾವಾಗ ಪ್ರತ್ಯಾಹಾರ ಎಂಬ ಅಂಗವನ್ನು ಸಾಧ್ಯ ಮಾಡಿಕೊಳ್ಳುವನು, ಆಗ ತಾಯಿ ಸಂಬಂಧಗಳಾದ 11 ಕುಲವನ್ನು ಕೂಡಿ ಮುಕ್ತಿ ಹೊಂದುತ್ತಾನೆ. ಇದು ಆಗಮದೊಳಗೆ ಹೇಳಿದಂತ ಇದು ಪ್ರಮಾಣ ಅದ, ನಾವು ಹೇಳುದಿಲ್ಲ ಅನ್ನುವಂಥದ್ದನ್ನು ಅವರು ಕೂಡ ಆಗಮಗಳ ಪ್ರಮಾಣ ಇಟ್ಕೊಂಡು ಇಲ್ಲಿ ನಿಜಗೊಂಡ್ರು ಕೂಡ ಅದಕ್ಕೊಂದು ಪ್ರಮಾಣ ಕೊಟ್ಟು ಹೇಳ್ಯಾರ. ಹೆಂಗ್ ಹೇಳ್ತೀರಿ ಅಂತಂದ್ರ ಹಿಂಗ ಆಗಮದೊಳಗ ಇದಕ್ಕೊಂದು ಪ್ರಮಾಣ ಅದಪ್ಪ, ಹಿಂಗ ಋಷಿ ಮುನಿಗಳದನ್ನ ಹೇಳ್ಕೊತ ಬಂದಾರ. ತಾಯಿ ಕುಲದವರು ಕೂಡ 11 ಜನ ಉದ್ಧಾರ ಆಗ್ತಾರ ಅನ್ನುವಂಥದ್ದನ್ನ ಹೇಳಿ 2ನೇ ನುಡಿ ಒಳಗ ಇಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರ ಯೋಗಿ ಧಾರಣೆ ಎಂಬ ಅಂಗವನ್ನು ಸಾಧಿಸಿಕೊಂಡರೆ ತಂದಿ ಸಂಬಂಧಿಗಳಾದ 21 ಕುಲವನ್ನು ಉದ್ಧಾರ ಮಾಡ್ತಾರ ಅನ್ನುವಂಥದ್ದನ್ನ ಈ 2ನೇ ನುಡಿ ಒಳಗೆ ಹೇಳ್ಕೊತ ಬಂದಾರ. ವರಯೋಗಿ ಧಾರಣ ತನಗಾಗಲದರಿಂದೇ ನಿರುತ್ತ 21 ಕುಲವನ್ನು ಹರುಷದಿಂದಿವೆ ಮಹಾ ಭವ ಶರದಿಯನ್ನು ಉತ್ತರಿಸಿ ತಾನೈವನು ಅಮೃತವ ಅನ್ನುವಂಥದ್ದಂದ್ರ ಈ ಶರದಿಯನ್ನು ಅಂದ್ರೆ ಈ ಸಮುದ್ರನ ಮಹಾ ಹುಟ್ಟು ಸಾವು ಭಯಂಕರವಾದ ಈ ಸಮುದ್ರವನ್ನ ಇಲ್ಲಿ ಏನ್ ಮಾಡ್ತಾನಂದ್ರ 21 ಮಂದಿ ಇಲ್ಲಿ 21 ಕುಲದವರು ಕೂಡ ಮೋಕ್ಷವನ್ನು ಹೊಂತಾರ ಅನ್ನುವಂಥದ್ದನ್ನ ಇಲ್ಲಿ 2ನೇ ನುಡಿಯೊಳಗೆ ಹೇಳ್ಕೊತ ಬಂದಾರ. ಅಂದ್ರ ಯಾವ ಯೋಗಿ ನಾಭಿ ಮೊದಲಾದ 5 ಸ್ಥಳಗಳಲ್ಲಿ ಮನವನ್ನು ಇರಿಸುವಂತ ಧಾರಣೆ ಎಂಬ ಅಂಗವನ್ನು ಸಾಧನೆ ಮಾಡಿಕೊಂಡು ಇದ್ದರೆ ಅವನ ಆ ಪುಣ್ಯ ಪ್ರಭಾವದಿಂದ ತಂದಿ ಸಂಬಂಧಿಗಳಾದ 21 ಕುಲಗಳನ್ನೆಂದರೆ ಕುಲದಲ್ಲಿದ್ದವರೆಲ್ಲರನ್ನೂ ಕುರಿತು ಜನನ ಮರಣ ರೂಪ ಭವಸಮುದ್ರದಿಂದ ದಾಟಿಸಿ ತಾನು ಮೋಕ್ಷನೇ ಹೊಂದುತ್ತಾನೆ. ಅಂದರೆ ಅಂಬಿಗನು ಜನರನ್ನು ನಾವಿಯಿಂದ ದಾಟಿಸಿ ತಾನು ದಡಕ್ಕೆ ಹೋದಂತೆ ಯೋಗಿ ಎಲ್ಲರನ್ನು ಉದ್ಧಾರ ಮಾಡಿ ತಾನು ಕೃತಕೃತನಾಗುತ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದಾರ. ಅಂದ್ರೆ ಇಲ್ಲಿ ಒಂದು ದೃಷ್ಟಾಂತ ಮುಖಾಂತರ ಹೆಂಗ ನಾವಿಕ ನಮ್ಮನ್ನ ಎಷ್ಟೇ ಮಂದಿ ಕೂತ್ರು ಕೂಡ ಅದ್ರಾಗ ತಾನು ಅದನ್ನ ಹೊಡ್ಕೋತ ಅಂದ್ರ ತಾನು ದಾಡ್ತಾನ, ಮತ್ ಇನ್ನ ಉಳಿದವರನ್ನು ಕೂಡ ಆ ಬಹುಸಂಸಾರ ಅಂದ್ರ ಆ ಹೊಳೆಯನ್ನ ಹೆಂಗ ದಾಟಿಸ್ತಾನ, ಹಂಗಿಲ್ಲಿ ತನ್ನ ನಂಬಿಕೊಂಡವರು ಆ 21 ತಂದಿ ಕುಲದವ್ರನ್ನು ಕೂಡ ಈ ನಾವಿ ಎಂಬ ಈ ಬಹುಸಂಸಾರ ಎಂಬ ಸಾಗರದಿಂದ ದಾಟಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ಅವರು ಆಗಮ ಪುರಾಣ ಅಂದ್ರೆ ವೇದಗಳ ಪ್ರಮಾಣ ಕೊಟ್ಟು ಇಲ್ಲಿ ಹೇಳ್ಕೋತ ಬಂದಾರ. ಹಂಗ 21 ಕುಲದವರು ಎದರಲ್ಲಿಂದ ಅಂದ್ರ ಧಾರಣೆ ಎಂಬ
ಅಂಗವನ್ನು ಸಾಧಿಸಿಕೊಂಡ್ರ ಹಿಂಗ ಆಗ್ತಾರ ಅನ್ನುವಂಥದ್ದನ್ನ ಅಲ್ಲಿ ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಅನ್ನುವಂಥದ್ದನ್ನಲ್ಲಿ ಅಷ್ಟಾಂಗ ಯೋಗಗಳನ್ನ ಹೇಳ ಮುಂದೆ ಧಾರಣದ ಬಗ್ಗೆ ನಾವು ಚರ್ಚೆ ಮಾಡ್ಕೊತ ಬಂದಿ, ಅಲ್ಲಿ ಅದನ್ನ ಹೇಳ್ಕೊತ ಬಂದಾರ. ಇನ್ನ 3ನೇ ನುಡಿ ಒಳಗ ನಿನ್ನೆ ಸುಮ್ಮೊಂದಿಷ್ಟು ಹೊಳೆ ಸ್ಮರಣ ಮಾಡ್ಕೊಂಡು ಹೋದ್ರೆ ಮುಂದೆಂದು ಮತ್ತಿಷ್ಟು ಅನುಕೂಲ ಆಗ್ತದ ಅನ್ನುವಂಥದ್ದನ್ನು ಉದ್ದೇಶ ಇಟ್ಟುಕೊಂಡು ಕುಲ 21 ಆ ಕುಲದ ಬಂಧುಗಳನ್ನು ಹೊಲದಗೂಡಿ ಯೋಗೀಶನು ಇಳಸಿದ ಅಮೃತ ಸಿದ್ಧಿ ಒಡೆಯನ ಧ್ಯಾನಾದಿ ಬಲದಿಂದೆ ಲಲಿತಾಂಗಿ ನಿಜವಿದು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಲಲಿತಾಂಗಿ ಅಂದ್ರ ಮನೋಹರವಾದ ಶರೀರವುಳ್ಳ ಮೈತ್ರಿಯೇ ಈ ಧ್ಯಾನದಿಂದ ಇಂಥ ಫಲದ ಇಂಥ ಸಾಮರ್ಥ್ಯವನ್ನು ಹೊಂದಾಗ್ತಾನ. ಆ ಜ್ಞಾನಿ ಹೊಂದಿ ಈ ಜ್ಞಾನದಿಂದ ಎಷ್ಟೋ ಜನ ಊರನ್ನೇ ಉದ್ಧಾರ ಮಾಡುವಂತ ಆ ಶಕ್ತಿ ಜ್ಞಾನದಲ್ಲಿ ಅದ. ಅಂದ್ರೆ ಜ್ಞಾನಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಕೋತ ಬಂದಾರ. ನಾವು ಕೂಡ ಎದಕ್ಕೆದಕ್ಕೋ ಜೀವನವನ್ನ ವ್ಯರ್ಥ ವಿಷಯಕ್ಕಾಗಿ, ಹಸನಕ್ಕಾಗಿ, ವ್ಯಸನಕ್ಕಾಗಿ, ಏನೋ ಮಾನ ಮರ್ಯಾದೆ ಗೌರವಕ್ಕಾಗಿ, ನಾನು ತಿಳಿದೀನಿ ಅಂತೇಳಿ ಅಹಂಕಾರಕ್ಕಾಗಿ ಎಷ್ಟೋ ಜನ ನಿರರ್ಥಕ ಜೀವನವನ್ನ ಕಳೀತಾರ. ಅದನ್ನೇ ಕೂಡ ಇಲ್ಲಿ ಹಂಗ ಕಳೆಯದೆ ಇರುವುದೊಂದು ಮನ ಪರಮಾತ್ಮನಲ್ಲಿ ತೊಡಗಿಸಿ ಚಿಂತನ ಮಾಡಿ ತಾನು ಉದ್ಧಾರ ಮಾಡ್ಕೊಳ್ಳೋದಲ್ಲದೆ ಇನ್ನೂ ಕೂಡ ಉದ್ಧಾರ ಮಾಡುವಂತ ಶಕ್ತಿ ಜ್ಞಾನಕ್ಕೆ ಆಶ್ರಯಗೊಂಡ್ರ, ಜ್ಞಾನವನ್ನ ನಾವು ಆಶ್ರಯ ಮಾಡ್ಕೊಂಡಿವಂದ್ರ ನಾವು ಉದ್ಧಾರ ಆಗ್ತೀವಿ ಅನ್ನುವಂಥದ್ದನ್ನ ನಿಜಗೊಂಡ್ರ ಅಭಿಪ್ರಾಯ ಅದ. ಅದರಂತೆ ನಾವು ಕೂಡ ಇಂತ ಯಾವುದಪ್ಪ ಅಂದ್ರ ಪ್ರವೃತ್ತಿ ಮಾರ್ಗವನ್ನ ಬಿಡಿಸಿ ನಿವೃತ್ತಿ ಮಾರ್ಗ ಕಡೆ, ಈ ಪ್ರಪಂಚ ಎಂಬುದು ಏನೈತಲ್ಲ ಭೋಗದ ವಿಷಯಾದಿಗಳು ಪ್ರವೃತ್ತಿ ಮಾರ್ಗ. ನಮ್ಗೆ ಎಷ್ಟು ಭೋಗ ಮಾಡಿವಿ, ಎಷ್ಟೇ ಸಂಸಾರ ಮಾಡಿದ್ರು ನಮ್ಗಿನ್ನ ಸಾಕಾಗವಲ್ದು. ಇನ್ನ ನಮ್ಗೇನದಂದ್ರ ಅದ್ರ ಕಡೆ ಪ್ರವೃತ್ತಿನೇ ಅದ. ಇನ್ನ ಹಿಂಗಾರ ಅದ್ರ ಗಾಂವ್ ಹಾಕದನು, ಇನ್ನ ಬರೇ ಹೊಟ್ಟೆ ಏನದು ಆ ವಾಸನ, ಈ ಪ್ರಪಂಚದ ವಾಸನಾ ಭೋಗದ ಕಡೆನೆ ನಮ್ಮ ಮನಸ್ಸು ಯಾವಾಗಲೂ ಹರಿತಾ ಇರ್ತದ. ಇದನ್ನ ಪ್ರವೃತ್ತಿ ಮಾರ್ಗದೊಳಗೆ ಇಟ್ಕೋತ ಬಂದಿರ್ತೇವೆ. ಆದ್ರ ಯಾವಾಗ ನಿವೃತ್ತಿ ಮಾರ್ಗದ ಸೂತ್ರ ಗುರ್ತಾಯ್ತು ಅಂದ್ರ ವಾಸ್ತವಿಕ ಜ್ಞಾನ ಅಂತಾರ. ನಿವೃತ್ತಿ ಮಾರ್ಗ ಅಂದ್ರ ವಾಸ್ತವಿಕ ಜ್ಞಾನ ಗುರ್ತಾಯ್ತು ಅಂದ್ರ ಸುಖ ಎಲ್ಲಿ ಅದ ಅನ್ನುವಂಥದ್ದನ್ನ ವಾಸ್ತವಿಕ ಜ್ಞಾನ ಆಯ್ತು ಅಂದ್ರ ಆ ಧ್ಯಾನದೊಳಗ ನನ್ನೊಳಗೆ ಅದ ಅನ್ನುವಂಥದ್ದನ್ನ ಅನುಭವಕ್ಕೆ ಬತ್ತು ಅಂದ್ರ ಅವ ಏನ್ರ ಅಮೃತ ಕುಡಿಯವ, ಹಾಲು ಕುಡಿಯವ, ಮಜ್ಜಿಗೆ ಏನ್ರ ಬಯಸ್ತಾನ ಅಂದ್ರ ಬಯಸುದಿಲ್ಲ. ಮಜ್ಜಿಗೆ ಕನಿಷ್ಠ ಅದ, ಹಾಲ ಉತ್ತಮ ಅದ, ಅದ್ರಾಗ ತುಪ್ಪ ಅದ, ಶಕ್ತಿ ಅದ, ಅದ್ರಾಗ ನಮಗ ಹಸಿವಾಗುದಿಲ್ಲ, ಅಂತ ಹಾಲಿನೊಳಗ ಅಂತ ಶಕ್ತಿ ಅದ. ಆದ್ರ ಈ ಮಜ್ಜಿಗೆ ಒಳಗೆ ಏನಪ್ಪಾ ಅಂದ್ರ ಅದ್ರಾಗೂ ಐತಿ ಎಷ್ಟು ಶಕ್ತಿ ಅದ ಅಂದ್ರ ತಂಪಾಕದ, ಅದಕ್ಕ ಹೊಟ್ಟೆ ತುಂಬುದಿಲ್ಲ, ಏನೂ ಇಲ್ಲ. ಅದ್ರಂಗಿಲ್ಲಿ ಇದಕ್ಕೂ ಐತಿ ಆ ಮಜ್ಜಿಗೆ ಒಳಗಿನಂಗ ಸುಖ. ಇದು ಅಮೃತ ಅಂದ್ರ ಹಾಲಿನಷ್ಟು ಇದ್ರಾಗ ಜ್ಞಾನದೊಳಗ ಅಷ್ಟು ಶಕ್ತಿ ಅದ. ಅದಕ್ಕ ಜ್ಞಾನವನ್ನ ಆಶ್ರಯ ಮಾಡ್ಕೋ. ಜ್ಞಾನ ಅಂದ್ರೆ ಏನು ನಾವು ಸಾಕಷ್ಟು ಸಲ ಹೇಳ್ಕೊತ ಬಂದೇವಿ. ಈ ದೇಹಾದಿ ವ್ಯವಹಾರಗಳಿಗೆ ನಾನು ಒಂದುದ್ದೇ ಇದೆ ಅಜ್ಞಾನ. ದೇಹಾದಿ ವ್ಯವಹಾರ ನಾನಲ್ಲ, ಇದನ್ನೆಲ್ಲವನ್ನು ಅರಿಯುವಂತವ್ರು ಸ್ವರೂಪನೇ ನಾನದೀನಿ ಅನ್ನುವಂಥದ್ದೇ ಜ್ಞಾನ. ಇದು ಎರಡೇ. ಇದು ದೇಹಾದಿ ಒಳಗೊಂಡು ದೇಹ ನಾನು ಅನ್ನೋದೇ ಇದೇ ಅಜ್ಞಾನ. ಇದಿಷ್ಟು ನಮಗ ಒಳ್ಳೊಳ್ಳೆ ಇದನ್ನ ಏನ್ ಹೇಳ್ತಾರಪ್ಪ ಅಂದ್ರ ಇಂಥದನ್ನ ಪ್ರವೃತ್ತಿ ಮಾರ್ಗವನ್ನ, ಈ ದೇಹಾದಿ ವ್ಯವಹಾರಕ್ಕಾಗಿ ನಾವು ಏನು ಮಾಡ್ತೇವಲ್ಲ, ನಮ್ ಬದುಕಿಗಾಗಿ ಏನೇನೋ ಮಾಡ್ತೇವಲ್ಲ, ಅದು ಎಲ್ಲವೂ ಕೂಡ ಪ್ರವೃತ್ತಿ ಮಾರ್ಗ ಕಳಿಸ್ತದ. ಈ ಅಂದ್ರ ಮುಕ್ತಿ ಎಂಬ ಸುಖವನ್ನು ಹೊಂದಬೇಕಾದ್ರ, ಜ್ಞಾನವನ್ನು ಹೊಂದಬೇಕಂದ್ರ ನಿವೃತ್ತಿ ಮಾರ್ಗ ನಮಗ್ ಬರುವುದೇ ಇಲ್ಲ. ನಾವ್ ಮುಕ್ತನ ಆಗ್ಬೇಕು ಅಂತ ಯಾರಿಗೂ ವಿಷಯ ಇಲ್ಲ, ಯಾಕೆ ಗುರುತಿಲ್ಲ, ತಪ್ಪಲ್ಲ. ಅದ್ರ ಸುಖ ಆಗ್ಲಿ, ಅದ್ರ ಜ್ಞಾನ ಆಗ್ಲಿ ಗುರುತಿಲ್ಲ. ನಮ್ಗೆ ಏನಾಗ್ತದ ಪ್ರವೃತ್ತಿ ಮಾರ್ಗ ಕಡೆ ಬರೋದು ಮನಸ್ಸು ಬರೀ ಯಾವಾಗಲೂ ಪ್ರವೃತ್ತಿ ಮಾರ್ಗನೇ ಮಾಡ್ತದ, ನಿವೃತ್ತಿ ಮಾರ್ಗ ಕಡೆನೆ ಬರೋದು. ಅದಕ್ಕೆ ಇಲ್ಲಿ ಒಟ್ಟಾರೆ ನಮ್ಗೆ ಏನ್ ಹೇಳ್ತಾರೆ, ಇಂಥ ಧ್ಯಾನದಿಂದ ಇಂಥ ಪಾವರ್ ಶಕ್ತಿ ಅದ. ಕುಲ ಕೋಟಿ ಬಾಂಧವರನ್ನು ಉದ್ಧಾರ ಮಾಡುವಂತ ಶಕ್ತಿ ಜ್ಞಾನದೊಳಗದ. ಅದಕ್ಕ ನಹಿ ಜ್ಞಾನೇನ ಸದೃಶ್ಯಂ, ಜ್ಞಾನದಕ್ಕಿಂತ ಮತ್ತೊಂದು ಯಾವುದು ಶ್ರೇಷ್ಠ ಇಲ್ಲ ಅನ್ನುವಂಥದ್ದು ಗೀತಾ ಪ್ರಮಾಣ ಐತಿ. ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮ ವಿದ್ಯತೆ ಅಂದ್ರೆ ಅಷ್ಟು ಪವಿತ್ರವಾದಂತ ಜ್ಞಾನದ ಶಕ್ತಿ ಅದ, ಜ್ಞಾನದ ವಿದ್ಯೆ ಅದ. ಅದಕ್ಕೆ ಜ್ಞಾನವನ್ನ ಆಶ್ರಯ ಮಾಡ್ಕೋ. ಈ ಜ್ಞಾನದಿಂದ ಏನ್ ಮಾಡ್ತದ, ನಮ್ಮಲ್ಲಿರುವಂತ ಅನೇಕ ಜನ್ಮದೊಳಗಿದ್ದಂತ ಕರ್ಮ ರಾಶಿಯನ್ನ ಒಂದು ಕಿಡಿ ಹೊತ್ತಿಸಿದೆ ಅಂದ್ರೆ, ಜ್ಞಾನವೆಂಬ ಒಂದು ಕಿಡಿ ನಾವು ಅರಣ್ಯಕ್ಕೆ ಹೋಗಿದ್ರ ಆ
ಹೆಂಗ ಅರಣ್ಯವನ್ನೇ ನಾಶ ಮಾಡುವಂತ ಶಕ್ತಿ ಒಂದು ಕಿಡಿಗೆ ಬೆಂಕಿಗೆ ಅದ, ಹಂಗ ಒಂದು ಕಿಡಿ ಜ್ಞಾನವೆಂಬ ಹೊತ್ತಿಸಿದ ಜ್ಞಾನವೆಂಬ ಕಿಡಿಯನ್ನ ನಾವು ಹೊತ್ತಿಸಿದೇವ ಅಂದ್ರ ನಮ್ಮಲ್ಲಿ ಅನೇಕ ಜನ್ಮದ ಪಾಪ ಕರ್ಮಗಳು ಏನೂ ಇದ್ರು ಕೂಡ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಾತ್ ಕುರತೆ ಅರ್ಜುನ ಅಂತ ಒಂದು ದೃಷ್ಟಾಂತ ಕೊಟ್ಟಾನ ಪರಮಾತ್ಮ ಅರ್ಜುನಿಗೆ. ಏನೋ ಒಂದು ಕಡ್ಡಿ ಇಡೀ ಅರಣ್ಯವನ್ನೇ ಸುಟ್ಟು ಹೆಂಗ ನಾಶ ಮಾಡುವಂತ ಶಕ್ತಿ ಜ್ಞಾನದೊಳಗದ, ಹಂಗ ಇಲ್ಲಿ ಕೂಡ ನೀನ್ ಅನೇಕ ಜನ್ಮದ ಪಾಪಗಳಾಗಲಿ ಈ ಜನ್ಮದ ಪಾಪಗಳು ಇದ್ರೂ ಕೂಡ ಒಮ್ಮೆ ನಾನು ಆತ್ಮ ಸ್ವರೂಪನೇ ಇದೀನಿ ಅನ್ನುವಂಥದ್ದನ್ನ ಒಮ್ಮೆ ಮನಸ್ಸ ಕ್ಷೀರ ಮಾಡಿದೆ ಅಂದ್ರ ನಾ ಬ್ರಹ್ಮ ಸ್ವರೂಪನೇ ನಾನದೀನಿ. ಈ ತೋರುವಂತ ದೇಹಾದಿ ವ್ಯವಹಾರಗಳೇನದಾವಲ್ಲ ಮಿಥ್ಯೆ ಅದಾವು, ವಾಸ್ತವಿಕ ಆತ್ಮ ನಾನು ಒಬ್ಬನೇ ಸತ್ಯ ಅದೀನಿ ಅನ್ನುವಂಥದ್ದನ್ನ ನಮಗ ಇಂಥ ಜ್ಞಾನ ಆಯ್ತು ಅಂದ್ರ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾತ್ ಕುರತೆ ಅರ್ಜುನ ಅಂದ್ರೆ ಜ್ಞಾನಾಗ್ನಿ ಒಳಗ ಈ ಎಲ್ಲಾ ಪಾಪಗಳು ಸುಟ್ಟು ಹೋಗ್ತಾವು ಅನ್ನುವಂಥದ್ದನ್ನ ನಮಗೆ ಇಷ್ಟೆಲ್ಲಾ ಗೀತಾ ಪ್ರಮಾಣ ಯಾವ ಗ್ರಂಥ ಹೇಳಿದ್ರು ಕೂಡ ಅವ್ರು ಸ್ವಂತ ತಾವು ಹೇಳಿರ್ತೀವ ಅಂದ್ರ ನೋಡಿ ಅನುಭವಕ್ಕೆ ಹಚ್ಚಿ ನಮಗೇನುವಂತದ್ದು ತಿಳಿಸ್ಕೋತ ಶಾಸ್ತ್ರಕಾರ ಉದ್ದೇಶ ಅದ, ಹಿಂಗ ನಮ್ಗೆ ತಿಳಿಸ್ಕೋತ ಬಂದಾರ. ಅದಕ್ಕೆ ಇಲ್ಲಿ ಒಟ್ಟಾರೆ ಜ್ಞಾನದೊಳಗ ಅಂತ ಮಹತ್ವ ಅದ, ಅಂತ ಶಕ್ತಿ ಅದ. ನಾನು ಒಬ್ಬ ಜ್ಞಾನಿ ಅಂದ್ರ ಒಬ್ಬ ಆ ಪರಮಾತ್ಮ ಸ್ವರೂಪ ನಾನಂತ ತಿಳ್ಕೊಂಡೆ ಅಂದ್ರ ನಮ್ಮ ಕುಲಕೋಟಿ ಬಾಂಧವರು ತಾಯಿ ಕಡೆಯವರು 11, ತಂದೆ ಕಡೆಯವರು 21 ಮತ್ತು ನನ್ನಲ್ಲಿ ನಮ್ ಎಲ್ಲರಿಗೂ ಅನುಭವದ. ಇವತ್ತ ಪ್ರಾರಬ್ಧ ಯೋಗಿಗಳಿಗೆ ಜ್ಞಾನಿಗಳಿಗೂ ಕೂಡ ಉಣಿಸ್ತದ. ಒಂದು ಇಚ್ಛಾನೇ ಇರಂಗಿಲ್ಲ, ಅದು ಮಾಡ್ಬೇಕು ಅನ್ನುವಂಥದ್ದನ್ನ ಇಚ್ಛಾನೇ ಇರಂಗಿಲ್ಲ, ಆ ಪ್ರಾರಬ್ಧವನ್ನು ಮಾಡ್ತದ. ಇಚ್ಛಾ ಮಾಡಕ್ ಹಚ್ಚಿ ಆ ಪ್ರಾರಬ್ಧವನ್ನು ಉಣಿಸ್ತದ. ಮತ್ತು ಮತ್ತೊಬ್ಬರಲಿಂದ ಅದನ್ನು ಬಂದು ನಮಗ್ ಕೊಳ್ಳಿ ಬಿದ್ದು ಅದನ್ನು ಕೂಡ ನಾವೇನಾಗ್ತದ ಪರಿಚಯದಿಂದನೂ ನಾವು ಕಷ್ಟವನ್ನು ಅನುಭವಿಸ್ತೀವಿ. ಮತ್ತು ಅನಿಚ್ಛ ಎಂಬ ಇಚ್ಛಾ ಪರಿಚಯ ಅನಿಚ್ಛ ಎಂಬ 3 ಪ್ರಕಾರ ಪ್ರಾರಬ್ಧ ಕರ್ಮಗಳು ಇರ್ತಾವು ಅನ್ನುವಂತಂದ್ರ ಈ ಇಂದ್ರಿಯಗಳಿಂದ ಆ ಪರಬ್ರಹ್ಮ ಸ್ವರೂಪ ಎಂಬ ಸರ್ವಾತ್ಮಕ ಬುದ್ಧಿಯನ್ನು ಉಪಯೋಗ ಮಾಡಕ ಇವು 3ರಿಂದ ನಾವು ಅನುಭವಿಸ್ತೇವೆ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತದ್ದು ಒಂದು ಉದ್ದೇಶದ. ಈ ಯೋಗಿ ಉತ್ಥಾನ ಅವಸ್ಥೆಯಲ್ಲಿ ಸದಾ ಸಮಾಧಿಯನ್ನು ಅಭ್ಯಾಸ ಮಾಡ್ತಿರ್ಬೇಕು ಅನ್ನುವಂಥದ್ದನ್ನ ಈ ಮುಂದಿನ ನುಡಿ ಹೇಳ್ತಾರ. ಇವು ಇಚ್ಛಾ ಇರ್ಲಿಕ್ಕೂ ಕೂಡ ನಮಗ ಬಂದು ಉಣಿಸ್ತಾವು. ಮತ್ತು ನಮಗ ಇಂದ್ರಿಯಗಳ ಇಚ್ಛಾ ಇರ್ತದ, ಅದನ್ನು ಕೂಡ ನಮಗ ದುಃಖ ಮಾಡ್ತದ. ಮತ್ತು ಪರಿಚ್ಛದಿಂದನೂ ಕೂಡ ಅಲ್ಲಿ ಕೂಡ ನಮಗ ಉಣಿಸ್ತಾವು ಅನ್ನುವಂಥದ್ದನ್ನ ಇಲ್ಲಿ ಇದ್ರಾಗ ಕುಂದಿಸಿರ್ ಬರ್ತದ. ಒಂದ್ ಕಡೆ ನಾವ್ ಹೇಳ್ಕೊತ ಬಂದೇವೆ ಏನ ಶಾಸ್ತ್ರದೊಳಗ ಆಧ್ಯಾತ್ಮಿಕ ದುಃಖ, ಆದಿ ದೈವಿಕ ದುಃಖ, ಆದಿ ಭೌತಿಕ ದುಃಖ ಅನ್ನುವಂಥದ್ದನ್ನ ಇಲ್ಲಿ 3 ತರ ಹೆಂಗ ದುಃಖ ಆಗ್ತಾವು. ಇಲ್ಲಿ ಕೂಡ ಇಚ್ಛಾ ಅಂದ್ರ ನಮ್ಮ ಬಯಕೆ ಇಂದ್ರಿಯಗಳಿಂದ ನಾವು ಪ್ರಾರಬ್ಧ ಮ್ಯಾಗ ಇಲ್ಲಿ ದುಃಖವನ್ನು ಅನುಭವಿಸ್ತೀವಿ. ಇನ್ನ ಆದಿ ದೈವಿಕ ಅಂದ್ರೆ ನನ್ನ ಬಿಟ್ಟು ಅನ್ಯರಿಂದ ಅಂದ್ರ ನಾಯಿ ಬೆಳಕ ನರಿ ಮತ್ತೊಬ್ಬರಿಂದ ಏನ್ ನಮಗ್ ದುಃಖ ಆಗ್ತಾವಲ್ಲ ಅದೊಂದು ದುಃಖ. ಮತ್ತ ಆದಿ ಭೌತಿಕ ಅಂದ್ರೆ ಭೂತಗಳಿಂದ ಅಲ್ಲಿ ಬದುಕ್ತೀವಿ ಅಂದ್ರೆ ಈ ಪಂಚ ಮಹಾಭೂತಗಳಿಂದ ಸಿಡಿಲ ಮಳಿ ತಂಡಿ ಕಾವು ಇವು ಕೂಡ ನಮಗ್ ದುಃಖ ಅನಿಸ್ತಿರ್ತಲ್ಲ. ಹಂಗಾದ್ರೆ ಯಾರ ನಾವು ಬಯಸೇವನು ಹಿಂಗ ಬರ್ತಿರ್ತಾವ. ಇವು 3 ದುಃಖಗಳನ್ನ ಬಿಟ್ಟು ಸಮಾಧಿ ಒಳಗ ಯಾವಾಗಲೂ ತನ್ನ ವೃತ್ತಿ ಆಕಾಕಾರ ಸ್ಥಿತಿ ಒಳಗ ಬ್ರಹ್ಮನಲ್ಲಿ ಸ್ಥಿತಿಯನ್ನು ಸ್ಥಿರ ಮಾಡಿ ಹಿಂಗ ಇವು 3 ಕೂಡ ನಾವು ಬಿಟ್ಟು ಅನುಭವಿಸಕ ಬರ್ತದ ಅನ್ನುವಂಥದ್ದನ್ನ ಇಚ್ಛಾ ಅನಿಚ್ಛ ಮತ್ತು ಪರಿಚ್ಛ ಈ ದುಃಖಗಳನ್ನ ಬಿಟ್ಟು ಈ ಸಮಾಧಿ ಒಳಗ ತನ್ನ ಆಕಾರವನ್ನು ವೃತ್ತಿಯನ್ನ ಮಾಡಿ ವಿಷಾದಿಗಳಲ್ಲಿ ಪ್ರವೃತ್ತಿ ಆಗದೆ ನಿವೃತ್ತಿ ಮಾರ್ಗದೊಳಗ ಆ ಬ್ರಹ್ಮನಲ್ಲಿ ಮನಸ್ಸನ್ನ ಸ್ಥಿರ ಮಾಡಿ ಈ ಸಮಾಧಿ ಸ್ಥಿತಿಯನ್ನು ಅನುಭವಿಸಕ ಬರ್ತದ ಅನ್ನುವಂಥದ್ದನ್ನ ಅವ್ರು ಹೇಳುವಂತ ಪರಮಾನುಭೂತಿಯ ಉದ್ದೇಶದ. ಅದನ್ನ ಮತ್ತ ನಾಳೆಗೆ ಇದನ್ನ ಮತ್ ಚರ್ಚೆ ಮಾಡೋಣ ಅನ್ನುವಂಥದ್ದನ್ನ ತಿಳಿಸಿ ಇವತ್ತಿನ ಸತ್ಸಂಗದೊಳಗ ಅಂದ್ರ ಈ ಅವಸ್ಥೆಯನ್ನ ಈ ಸಮಾಧಿ ಒಳಗ ಅಭ್ಯಾಸ ಮಾಡುತ್ತಿರಬೇಕು ಅನ್ನುವಂಥದ್ದನ್ನ ಹೇಳಿ ಈಗ ಅಂದ್ರೆ ಇಲ್ಲಿ ಸಮಾಧಿಗೆ ಮತ್ತೆ ಹೆಂಗ್ ಮಾಡ್ಬೇಕು ಸಮಾಧಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರೆ ಯುಗ ಮಾತ್ರ ದರ್ಶಿ ಎನಿಸಿ ಮಂದಗತಿಯಿಂದೆ ಬಗೆಯದ ನೊಂದು ವಿಷಯವನ್ನು ಮೃಗ ನೇತ್ರಿ ಅಂದ್ರೆ ಚಂಚಲವಾದ ನೇತ್ರ ಉಳ್ಳವಳೆ
ಯೋಗಿಯು ಚರಿಸಿ ಒಡೆಯೋಳ್ ಸದಾ ನೆಗೆಳುತ್ತಿರುವುದು ಸಮಾಹಿತೆಯೇನು. ಅಂದ್ರ ಇಲ್ಲಿ ಸಮಾಹಿತೆಯನ್ನು ಅಂದ್ರೆ ಸಮಾಧಿಯನ್ನ ನೆಗಳುತ್ತಿರ್ಪನಂದ್ರ ಅಭ್ಯಾಸ ಮಾಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ಈ ನುಡಿಯೊಳಗ 8ನೇ ನುಡಿಯೊಳಗೆ ಹೇಳ್ಕೊತಾ ಹೋಗ್ತಾರ. ಇಲ್ಲಿ ಮೃಗ ನೇತ್ರ ಅಂದ್ರೆ ಚಂಚಲವಾದ ನೇತ್ರ ಉಳ್ಳವಳೆ ಯೋಗಿಯೇ ಮೈತ್ರಿ ಅನ್ನುವಂಥದ್ದನ್ನ ಹೇಳಿ, ಇಲ್ಲಿ ಚರಿಸುವ ಅಂದ್ರೆ ತಿರುಗುವ ಎಡೆ ಅಂದ್ರೆ ತಿರುಗುವ ಎಡೆಯೋಳ್ ಸ್ಥಳದಲ್ಲಿ ಯುಗ ಮಾತ್ರ 2 ಮಳೆ ಮಾತ್ರ ದರ್ಶಿಸಿ ಅಂದ್ರ ಇಲ್ಲಿ ದರ್ಶಿನಿ ಅಂದ್ರ 2 ದೃಷ್ಟಿಗಳನ್ನ ಮಂದ ಅಂದ್ರ 2 ಕಣ್ಣುಗಳನ್ನ ಮುಚ್ಚದೆ ತೆರೆಯದೆ ದೃಷ್ಟಿಯನ್ನ ಮೂಗಿನ ತುದಿಯೊಳಗ ಮಾಡಿ ಈಗ ಯಾವಾಗಲೂ ಬ್ರಹ್ಮಾಕಾರ ಸ್ಥಿತಿಯೊಳಗ ಸಮಾಧಿ ಒಳಗೆ ಇರುವುದು ಇದು ಎಂತ ಶ್ರೇಷ್ಠತೆ ಅದ ಅನ್ನುವಂಥದ್ದನ್ನ ಈ ನುಡಿ ಒಳಗೆ ಹೇಳ್ಕೊತ ಹೋಗ್ತಾರ. ಯೋಗಿಯು ತನ್ನ ಮುಂದೆ 2 ಮೊಳದಲ್ಲಿ ಮಾತ್ರ ನೇತ್ರಗಳ ದೃಷ್ಟಿ ಉಳ್ಳವನಾಗಿ ಸಾವಕಾಶವಾಗಿ ನಡೆಯತಕ್ಕದ್ದು ಮತ್ತು ಮನಸ್ಸಿನಲ್ಲಿ ಯಾವ ವಿಷಯಗಳನ್ನು ಚಿಂತಿಸಬಾರದು, ಯಾವುದು ಚಿಂತನೆ ಇಲ್ಲದೆ ಈ ರೀತಿ ಉತ್ಥಾನ ಅವಸ್ಥೆಯಲ್ಲಿ ಯೋಗಿವಿದ್ದರೆ ಇದಕ್ಕ ಸಮಾಧಿ ಎನ್ನುವಂತ ಯೋಗಿನು ಹಿಂಗ ಸಮಾಧಿ ಒಳಗೆ ಇರ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೊಂಟಾರ. ಇದನ್ನ ಮತ್ತ ನಾಳೆ ಮುಂದಿನ ನುಡಿ ಒಳಗೂ ಕೂಡ ಸಂಚಿತ ಪ್ರಾರಬ್ಧ ಆಗಾಮಿ ಕರ್ಮಗಳು ಜ್ಞಾನಿಗೂ ಇರ್ತಾವು ಅನ್ನುವಂಥದ್ದನ್ನ ಮತ್ತ ನಾಳೆಗೆ ಆ ನುಡಿ ಒಳಗೆ ಹೇಳ್ಕೊತ ಹೋಗ್ತಾರೆ. ಅದನ್ನ ಮತ್ ನಾಳೆ ಚರ್ಚೆ ಮಾಡೋಣ ಅನ್ನುವಂಥದ್ದನ್ನ ತಿಳಿಸಿ ಇವತ್ತ 15ನೇ ಪದ ಮುಗಿತು. ಮತ್ ನಾಳೆಗೆ 16ನೇ ಪದವನ್ನ ಮತ್ತ ನಾಳೆಗೆ ಚರ್ಚೆ ಮಾಡ್ಕೋತ ಹೋಗೋಣ ಅನ್ನುವಂಥದ್ದನ್ನ ರಾಗದಿಂದ ಮುಕ್ತಿ ಒಡೆಯುವರು ಅನ್ನುವಂಥದ್ದನ್ನ ಪಲ್ಲವಿಟ್ಟುಕೊಂಡು ಅಂದ್ರೆ ಒಮ್ಮೆ ನಾವು ಯೋಗಿಗಳಾದೇವ ಅಂದ್ರ ಈ ಕಡೆ ತಾಯಿ ಕಡೆ 11 ಕುಲ 21 ಕುಲ ಮತ್ತು ಎಲ್ಲರೂ ಕೂಡ ಊರೊಳಗಿರುವಂತದ್ದು ತಾಲೂಕಾ ಜಿಲ್ಲಾದೊಳಗ ಅವನ್ನ ಇದ್ರಲಿಂದ ಶಕ್ತಿಲಿಂದ ಪ್ರಚಾರದಿಂದ ಅವರು ಕೂಡ ಬಂದು ಅವರಿಗೆ ಶರಣಾಗತನಾಗಿ ಕೇಳುವುದರಿಂದ ಮತ್ತು ಅದರಲ್ಲಿ ದಾನ ಧರ್ಮಾದಿಗಳನ್ನ ಮಾಡುವುದರಿಂದ ಮತ್ತು ನೀತಿವಂತರಾಗಿ ನಡೆಯುವುದರಿಂದ ಅವರು ಕೂಡ ಉದ್ಧಾರ ಆಗ್ತಾರ. ಅಂದ್ರ ಅಲ್ಲಿ ಅಂತಃಕರಣ ಶುದ್ಧ ಆಗ್ತದ್ರೆ ಅಂತಃಕರಣ ಶುದ್ಧ ಆಯ್ತು ಅಂದ್ರೆ ಇಂಥ ಜ್ಞಾನಕ್ಕೆ ಬರ್ತಾರ. ಅಂತಃಕರಣ ಶುದ್ಧ ಇದ್ದವರೇ ಬರ್ತಾರ, ಎಲ್ಲರೂ ಬರ್ತಾರ ಅನ್ನೋಂದ್ರೆ ಬರುದಿಲ್ಲ. ಭೋಗದ ಬಯಕೆ ಪ್ರಪಂಚದ ಒಳಗ್ ಬಯಕೆ ಇಟ್ಟುಕೊಂಡವ್ರು ಇಂಥವ್ರು ಬರ್ತಾರ ಅನ್ನೋ ಅಂದ್ರೆ ಬರುದಿಲ್ಲ. ಬರ್ತಾರ, ಬಂದ್ರು ನಮ್ ಸಂಸಾರಕ್ಕೆ ಏನ್ ಅಲ್ಲಿ ಹೋದ್ರೆ ಏನ್ ಲಾಭ ಆಗ್ತದ, ಏನ ಅವ್ರಲಿಂದ ಫಲ ಸಿಗ್ತದ ಅನ್ನೋ ಒಂದು ಫಲ ಆಶೆ ಇಟ್ಕೊಂಡು ಬರ್ತಾರ್ತ ಆ ನಿಷ್ಫಲ ಅಂದ್ರೆ ಅಲ್ಲಿ ಯಾವ್ದು ಫಲ ಇಲ್ಲದೆ ಮುಕ್ತನಾಗ್ಬೇಕನ್ನೋ ಬರ್ತಾರ ಅನ್ನೋ ಅಂದ್ರೆ ಬಹಳ ವಿರಳ. ಅಲ್ಲಿ ಒಂದು ಫಲ ಇಟ್ಕೊಂಡು ಬರ್ತಾರ, ಒಂದ್ ಯಾವ್ದು ಫಲ ಇಟ್ಕೊಳ್ಳೋ ಕರ್ಮದ ಬಯಕೆ ಎಲ್ಲಾರಿ ಬಂದ್ರಪ್ಪ ಅಂದ್ರ ಅಲ್ಲಿ ಏನಾಗ್ತದ ಅಂತಃಕರಣ ಶುದ್ಧ ಆಗ್ತದ. ಅಂತಃಕರಣ ಶುದ್ಧ ಆಯ್ತು ಅಂದ್ರ ಜ್ಞಾನ ಆಗ್ತದ, ಜ್ಞಾನದಿಂದಲೇ ಮೋಕ್ಷ ಹೋಗ್ತದ. ಅಂದ್ರೆ ಕುಲಕೋಟಿ ಬಾಂಧವರು ಉದ್ಧಾರ ಆಕಾರ ಅನ್ನುವಂಥದ್ದನ್ನ ಒಬ್ಬ ಜ್ಞಾನಿಲಿಂದ ಇಲ್ಲಿ 3 ಧಾರಣೆ ಧ್ಯಾನ ಸಮಾಧಿಗಳನ್ನ ಕುಂದಿರಿಸಿ ಮುಂದೆ ಇಚ್ಛಾ ಅನಿಚ್ಛಾ ಮತ್ತು ಪರಿಚ್ಛಾ ಬಗ್ಗೆ ನಾಳೆಗೆ ಕರ್ಮದ ಬಗ್ಗೆ ಮತ್ತಿಷ್ಟು ನಾಳೆಗೆ ನಮಗ ಹಿಂಗ ಜ್ಞಾನಿ ಅವು ಇಚ್ಛಾ ಇರ್ಲಿಕ್ಕೂ ಬಂದು ಉಣಿಸ್ತಗಳಿವು, ಅಭಿನವ ಶ್ರೀಗಳಲ್ಲಿ ಅಭಿನವ ಸಿದ್ಧಾರೂಢರಲ್ಲಿವು, ಬಸವಾದಿ ಶರಣರಲ್ಲಿವು, ನಿಜಗುಣ ಶಿವಗಳಲ್ಲಿವು, ವಿದ್ಯಾನಂದರಲ್ಲಿವು, ಅನಂತ ಕೋಟಿ ದೀರ್ಘದಂಡ ನಮಸ್ಕರಿಸಿ ಇವತ್ತು 5ನೇ ಸಂಧಿಯಲ್ಲಿ ಬರುವಂತ ಎಲ್ಲೆಲ್ಲೂ ಒಂದು ನಮ್ಮ ಕರ್ನಾಟಕದಾಗೆ ಹುಟ್ಟ್ಯಾರ, ಎಷ್ಟು ಜಗತ್ತಿಗೆ ಬೆಳಗ್ಲಕತ್ತಾರ. ಯಾಕಂತ ಜಗತ್ತಿಗೆ ಉದ್ಧಾರ ಮಾಡುವಂತ ಶಕ್ತಿ ಯೋಗೇಶ್ವರನಿಗ ಅದ, ಮತ್ ಯಾರಿಗಿಲ್ಲ. ಅಂತ ಶಕ್ತಿ ಬರ್ಬೇಕಾದ್ರೆ ಹಿಂದಿನ ಎಷ್ಟೋ ನಿಷ್ಕಾಮ ಪುಣ್ಯ ಮಾಡಿ 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 ಸಾಧನ ಮಾಡಿ ಅವ್ರು ಯೋಗಿಗಳಾಗಿ ಹುಟ್ಟಿ ಬರ್ತಾರ. ಎಲ್ಲರಿಗೂ ಸಾಧ್ಯ ಆಗುದಿಲ್ಲ. ಅದು ಯಾಕೆ ಸಾಧನ ಮಾಡ್ಕೊತ ಹಿಂದಿನ ಜನರು ಎಲ್ಲಾ ಸಾಧನ ಮಾಡಿ ಈಗ ಜನರ ಉದ್ಧಾರ ಮಾಡ್ಲಕ್ ಬಂದಿರ್ತಾರ. ಯೋಗೇಶ್ವರ ತಾವು ಮೊದಲೇ ಉದ್ಧಾರ ಆಗಿರ್ತಾರ, ಈ ಜನರು ನನ್ನಂಗೆ ಅವರು ಉದ್ಧಾರ ಆಲಪ್ಪ ಅಂತ ಅವ್ರಿಗೆ ಕಳ್ಕಳಿ ಇರ್ತದ ಜ್ಞಾನಿಗಳಿಗೆ. ಈಗ ಹ್ಯಾಂಗ ಕಿಚ್ಚಿನ ಬಿದ್ದ ಕೀಡಿ ಒದ್ದಾಡ್ತಿರ್ತದ, ಅದ್ರ ಎಂದಾರ ತೆಗೆದು ಹೊರಗ್ ತೆಗಿತಾರ. ಯಾವಾಗಿದ್ದು ಕಿಚ್ಚಿನ ಬಿದ್ದದ ಈ ಜೀವಿಗಳು ಕಿಚ್ಚ ಅಂದ್ರೆ ಜನನ ಮರಣದಲ್ಲಿ ಬಿದ್ದಾವ. ಯಾವಾಗ ಉದ್ಧಾರ ಮಾಡಾಗ ಇವ್ರ ಜೀವಿಗಳಂತ ಅವ್ರಿಗೆ ಕಳಕಳಿ ಇರ್ತದ. ಒಂದು ಬಾಂಧವರು ಯಾರು ನಮಗ ದುಃಖ ನಿವೃತ್ತಿ ಪರಮಾನ ಪ್ರಾಪ್ತಿ ಕೊಡುತ್ತಲ್ಲ. ಮತ್ತೆಟ್ಟು ಬಲ ಹಿಡ್ರಿ, ಮನಿ ಇಡ್ರಿ, ಸಂಸಾರ ಚಂದ ಮಾಡ್ಕೊಂಡವ್ರಿ, ಮನಿ ಗೆದ್ದು ಮಾರ್ಗೆದಿರಿ. ಈಗ ಹೇಳ್ತಾರ ಮನಿ ಅಂದ್ರೆ ಏನು, ಮಾರ ಅಂದ್ರೆ ಏನು ಗೊತ್ತೇ ಇಲ್ಲ. ಯಾವ ಯೋಗೇಶ್ವರನ ಒಂದು ಊರಲ್ಲಿ ಹುಟ್ಟಪ್ಪ ಅಂದ್ರ ನಮ್ಮಲ್ಲಿ
ದಂಡಪ್ಪ ಶರಣತ್ತಿದ್ದ. ರೇವಣ ಸಿದ್ದಪ್ಪ ಅಪ್ಪಗಳು 63 ಪುರಾತನದ್ದು ಪುರಾಣ ಹಚ್ಚಿದ್ದೆವು. ನಾವು ಸಣ್ಣವರಿದ್ದೆ ಅವಾಗ. ಭಾರಿ ಸೋಟ ಊರಿಗೆ. ಯಾವ ಏನು ಕುರಿ ಮರಿ ಇವೆಲ್ಲ ಇದು ಕಳಲು ಹಿಡ್ಕೊಂಡು ಹೋಗಾವ. ಅವ್ ಬರೀ ಜಗಳ ತೂಟಿ ಇಂಥ ಕಡೆ ಏನು ಪರಿಣಾಮ ಆಯ್ತು ಅವಂಗಂತರ ಪುರಾಣ ನಡೆದ 63 ಶಿವಶರಣರದು ಏಕದಮ್ ವೈರಾಗ್ಯ ಬಂತು. ಅವ್ರ ಏನಂದ್ರ ಈ ಊರಾಗ ಪುರಾಣ ಹೇಳ್ತಿ ಒಂದು ಪತ್ರಿ ಗಿಡ ಇಲ್ಲಪ್ಪ, ತಿಟ್ಟೆ ಬಂತು. ಪೂಜೆ ಮಾಡ್ಕೊಳಕ ಪತ್ರಿ ಇಲ್ಲ. ಇಷ್ಟೇ ಅಂದ್ಕೊಳ ವೈರಾಗ್ಯ ಬಂತು. ಆಗಿದ್ದಾಗೆ ಬಾಯಿ ಹೊಡೆದು ಪತ್ರಿ ಗಿಡ ಹಚ್ಚಿ ಪತ್ರಿ ವನ ಮಾಡಿಬಿಟ್ಟ. ಅದೇ ಪಂಚವಟಿ ಆಶ್ರಮ ಯಾವಾರ್ದಾಗ ಅವನಿಂದೆ ಆಗ್ಯದ. ಎಷ್ಟು ವೈರಾಗ್ಯ ಬರ್ಬೇಕ್ರಿ. ವಿವೇಕ ವೈರಾಗ್ಯ ಬಂತಂದ್ರ ನಮ್ಮ ಸತ್ಪುರುಷರ ಬಲ್ಲಿ ಅಂತಂದ್ರೆ ಯಾಕೆ ಕೇಳ್ಬೇಕು ನಾವು ಶಾಸ್ತ್ರ ಅಂದ್ರ ಒಬ್ಬೊಬ್ಬರ ಬಲ್ಲಿ ಶಕ್ತಿ ಇರ್ತದ ಜನರ ಬಲ್ಲಿ. ಯೋಗೇಶ್ವರನ ಅಂತ ಶಕ್ತಿ ಇದ್ದಾಗ ಅವ ಎಲ್ಲಾ ಇದೇ ಪಂಚವಟಿ ಆಶ್ರಮ ಆಗಿಬಿಡ್ತ ಊರಾಗ. ಅವ ಏನು ಈ ಕಡೆ ಗಂಧನೇ ಗೊತ್ತಿದ್ದಿದ್ರಲ್ಲ ಶಾಸ್ತ್ರ ಪುರಾಣ ಮಹಾತ್ಮರು ಅಂತ ಅವ್ ಚಿಟ್ಟ ಪರಿವರ್ತನೆ. ಯಾಕಂದ್ರೆ ಒಮ್ಮೆ ವೈರಾಗ್ಯ ಬಂತ ಅದನ್ನ ಮಾಡಿ ಇವತ್ತಿನ ಮಿತಿಗೆ ಅಲ್ಲಿಂದ ಆಶ್ರಮ ತಯಾರಾಯ್ತು. ಅಂತ ಯೋಗೇಶ್ವರನ ಮಾತುಗಳು ನಮ್ಮಲ್ಲಿ ಕಿವಿಯಾಗಿ ಬಿದ್ದು ಅಂತ ನಾವು ಉದ್ಧಾರ ಆಗ್ತೀವಿ ಅಂತ ಇವತ್ತಿನ ತಾಯಿ ಕಣ್ಣಿಂದ 11 ಕುಲ, ತಂದೆ ಕಣ್ಣಿಂದ 21 ಕುಲ ಅಂತ ಹೇಳ್ಕೊತ ಬಂದ್ರು. ಇನ್ನು 3ನೇ ನುಡಿಯಲ್ಲಿ ಹೇಳ್ಯಾರ ನಿನ್ನೆ. 3ನೇ ನುಡಿಯಲ್ಲಿ ಕುಲ 21 ಕುಲದ ಬಂಧು ಬಾಂಧವರನ್ನು ಒಳಗೂಡಿ ಯೋಗೇಶ್ವರನು ಅಮೃತ ಸಿದ್ಧಿ ಪಡೆಯುವುದು ಧ್ಯಾನ ಫಲದಿಂದ ಲಲಿತಾಂಗಿ ಅಂತ ಹೇಳ್ಕೊತ ಬಂತು. ಯೋಗಿವರನು ಜ್ಞಾನ ಎಂಬ ಅಂಗವನ್ನು ಸಾಧಿಸಿಕೊಂಡಿರ್ತಾನವ. ಅಂಗ ಅಂದರೆ ಏನು? ನಮ್ ಹ್ಯಾಂಗ ಶರೀರ ಅಂಗದ ಹಂಗ ಲಿಂಗಮಯ ಮಾಡ್ಕೊಂಡಿರ್ತಾನೆ ಶರೀರ. ಮತ್ತೆ ಯೋಗೇಶ್ವರ ಜ್ಞಾನ ಎಂಬ ಅಮೃತವನ್ನು ಅವ ಏನ್ ಮಾಡ್ತ ಸಾಧಿಸಿಕೊಂಡು ಸಾಧನ ಪುಣ್ಯ ಪ್ರಭಾವ ಸಾಧನ ಏನ್ ಮಾಡ್ತಾ ಬರೇ ಪುಣ್ಯ ಪ್ರಭಾವ ಇರ್ತದ ಅವನು. 20 ಕುಲವನ್ನು ಕುಲದ ಸಂಬಂಧಿಗಳನ್ನು ಪ್ರೀತಿಯಿಂದ ಕೂಡಿಕೊಂಡು ಮೋಕ್ಷವನ್ನು ಹೊಂದುತ್ತಾನೆ. ಅವ್ರನ್ನು ತಾನು ಉದ್ಧಾರ ಹಾಕಾನ, ಪ್ರೀತಿಯಿಂದ ಅವ್ರನ್ನು ಉದ್ಧಾರ ಮಾಡ್ತಾನೆ ಯೋಗೇಶ್ವರ. ನಾವು ಪ್ರವೃತ್ತಿ ಮಾರ್ಗದಾಗೆ ಅದೀವಿ ಹೇಳ್ತಾರೆ ಶರಣರು. ನಿವೃತ್ತಿ ಮಾರ್ಗಕ್ಕೆ ಬರಬೇಕು. ಪ್ರವೃತ್ತಿ ಎಲ್ತಾನ ನಿವೃತ್ತಿ ಆಗುದಲ್ಲ. ಯಮ ನಿಯಮ ಆಸನ ಪ್ರಾಣಾಯಾಮ ಅವರು ವಾಯದ ಹೇಳಿದ್ರು. ಧಾರಣ ಪ್ರತ್ಯಾಹಾರ ಸಮಾಧಿ ಅಂತರ ಸಾಧನಗಳು ಇವು ಸಾಧನ ಮಾಡುವಂತಾರವ್ರು. ಪ್ರವೃತ್ತಿ ಮಾರ್ಗವನ್ನು ಬಿಟ್ಟು ನಿವೃತ್ತಿ ಮಾರ್ಗದಲ್ಲಿ ಬಂದ್ಯಾವ ಅಂದ್ರ ಜ್ಞಾನ ಹಾಕದ ಅಂತ. ಜ್ಞಾನದಲ್ಲಿ ಅಂತ ಶಕ್ತಿ ಅದ ಅಂತ ಹೇಳ್ಕೊತ ಬಂದ್ರ. ಆ ಅಂಗ ಪುಣ್ಯ ಪ್ರಭಾವದಿಂದ ಬರ್ತದ. ಆ ಅಂಗ ಪುಣ್ಯ ಪ್ರಭಾವ ಇಳುವರಿಯಿಂದ ಆ ಜನರು ಉದ್ಧಾರ ಮಾಡುವ ಶಕ್ತಿ ಉಳ್ಳವರಿಗೆ ಯೋಗೇಶ್ವರ ಒಬ್ಬರಿಗೆ ಅದ ಉಳಿದವರಿಗೆ ಇಲ್ಲ ಅಂತ ಹೇಳ್ಕೊತ ಬಂದ್ರು. 4ನೇ ನುಡಿಯಲ್ಲಿ ಹೇಳ್ತಾರೆ, ಯೋಗಿಯು ಅತ್ಯಧಿಕವಾದ ಸಮಾಧಿ ಎಂಬ ಅಂಗದ ಪ್ರಬಲವಾದ ಪುಣ್ಯದಿಂದಲೇ 101 ಕುಲ ಉದ್ಧಾರ ಮಾಡ್ತಾರ ನೋಡು. ಅವ ಸಮಾಧಿ ಅಂಗವನ್ನು ಸಾಧಿಸಿದ್ರಿಂದ ಪ್ರಬಲವಾದ ಸಾಧಿಸಿದ ಆ ಪುಣ್ಯದಿಂದ 101 ಕುಲ ಉದ್ಧಾರ ಹಾಕುವಂತ ಒಂದು ಯೋಗೇಶ್ವರನಿಂದ. ಕುಲವೆನ್ನು ಉತ್ತರ ಶತಮಾನ ಕುಲ ಬಂದು ಬಳಗವೆಲ್ಲವನ್ನು ಉತ್ತರಿಸಿ ಸುಲಭ ಎಂಬ ಸಮಾಧಿ ಸತ್ಯದೊಳಗೆ ಹೋಗಿ ನೈರ್ವನು ಮುಕ್ತಿ ಸುಖವನು. ಅವನು ಕುಲ ಹ್ಯಾಂಗಂದ್ರೆ 21, 11, 101 ಕುಲವನ್ನು ಯಾರು ಮಾಡ್ತಾರೆ? ಯೋಗೇಶ್ವರನಲ್ಲಿ ಅಂತ ಶಕ್ತಿ ಅದಪ್ಪ. ಯೋಗೇಶ್ವರ ತನ್ನ ಸಮಾಧಿ ಅಭ್ಯಾಸದಿಂದ ಸಾಮರ್ಥ್ಯದಿಂದ 101 ಕುಲವ ಬಂಧು ಬಾಂಧವನು ಉದ್ಧಾರ ಮಾಡಿ ತಾನು ಮುಕ್ತಿಯನ್ನು ಹೊಂದುತ್ತಾನೆ. ಅವ್ರನ್ನು ಉದ್ಧಾರ ಮಾಡಿ ತಾನು ಮುಕ್ತಿ ಹೊಂದ್ತಾನ. ಅಗಣಿತ ಜನರು ಉದ್ಧಾರ ಮಾಡ್ತಾನೆ. ದೇಶದಲ್ಲಿ ಯಾಕೆ ಸಿದ್ದೇಶ್ವರ ಪೋಳಾಲಿ, ಸಿದ್ದಾರೂಢರಾಗಲಿ, ಶಿವಾನಂದರಾಗಲಿ ಇವ್ರು ಯಾಕೆ ಅಂದ್ರದ್ದು ತಾವು ಉದ್ಧಾರ ಆಗಿ ಆ ಜನರನ್ನು ಉದ್ಧಾರ ಮಾಡಿ ಮುಕ್ತಿಯನ್ನು ಕೊಡುವಂತ ಶಕ್ತಿ ಒಬ್ಬ ಯೋಗೇಶ್ವರನಿಗ ಅದ ಅಂತ ಹೇಳಿದ್ರು. ಯೋಗಿ ಸಮಾಹಿತಿಯನ್ನು ಸುತ್ತಾನ ಅವಸ್ಥೆಯಲ್ಲಿ ಹೇಳುತ್ತಾರೆ. 2 ಅವಸ್ಥೆಗಳು ಇರುತ್ತವೆ. 2 ಅವಸ್ಥೆ ಯೋಗಿಯ ಸಮಾಹಿತೆ ಎಂದು ವರ ಸಮಾಧಿ ಉತ್ತಾನ ಅವಸ್ಥೆ ಎಂದು ತರಣಿ ನೀನು ಅರಿಯುವುದು ಆಗಮ ಬಿಡಿದು ನಾನಿದು ಸತ್ಯವೆಂದು ಅರಿಪಂತೆ ಅಂತಾರ.
ಯೋಗಿಗೆ ಆಗಮ ಪ್ರಮಾಣದಿಂದ ಸಮಾಧಿ ಅವಸ್ಥೆಯು ಉತ್ಥಾನ ಅವಸ್ಥೆಯು 2 ಪ್ರಕಾರ ಅಂತಾರ. ಸಮಾಧಿಯಲ್ಲಿ ಇರ್ತಾನ ಜ್ಞಾನಿ, ಉತ್ಥಾನ ಅವಸ್ಥೆಯಲ್ಲಿ ಇರ್ತಾನ ಯೋಗೇಶ್ವರ. ಅಲ್ಲಿ ಅವಸ್ಥೆಗಳು ಉಂಟು, ಅವುಗಳನ್ನು ಸತ್ಯವಾಗಿ ನಿನಗಾಗಿ ಹೇಳುತ್ತೇನೆ. ಸ್ವಾಮಿ ಬಾಯ ವೃತ್ತಿ ಸಮಾಧಿ ಒಳಗೂ ಇರ್ತಾನೆ, ಉತ್ಥಾನ ಒಮ್ಮೆ ಹೊರಗೆ ಬಂದು ಅವಾಗೂ ಜ್ಞಾನ ಕೊಡ್ತಾನಂತ. ಏಕಾಗ್ರದಿಂದ ಆಲಿಸು. ಜೀವಿಗಳು ಶಿಷ್ಯರು ಏನ್ ಮಾಕು ಮುಮುಕ್ಷಗಳು ಏಕಾಗ್ರದಿಂದ ಯೋಗಿ ಹೇಳುವ ಹೊತ್ತಿನಾಗ ಏಕಾಗ್ರದಿಂದ ಮನಸ್ಸಿರ್ಬೇಕು. ಅಲ್ಲಿ ತಮೋಗುಣ ರಜೋಗುಣ ಅಂದ್ರೆ ತಿಳಿದಲ್ಲ. ಯೋಗಿ ಹೇಳುವ ಹೊತ್ತಿನಾಗ ಶಾಸ್ತ್ರ ಪ್ರತಿಪಾದನೆ ಮಾಡುವಂತ ಶಿಷ್ಯ ಏನ್ ಮಾಡ್ಬೇಕಂದ್ರ ಏಕಾಗ್ರತೆಗೆ ಆಲಿಸಿದೇವ ಅಂದ್ರ ಜ್ಞಾನ ಅಕ್ಕದ. ಯಾವ ಮಲಯಕ್ಷೇಪ ಆವರಣ ಕಳ್ಕೊಂಡು ಗುರುವಿಗೆ ಶರಣಾಗತನಾಗಿ ಆತ್ಮಕ ಸ್ಥಾನ ಸದ್ಭಾವ ಶತ್ರು ಸೇವನ ಮಾಡ್ತಾನೋ ಅವ ಯಜ್ಞದ ಉತ್ತಮ ಅಧಿಕಾರಿ. ಅವ ಇವ್ ಮಧ್ಯಮ ಕನಿಷ್ಠಗ ಆಗುದಲ್ರಿ. ಇವ್ ಮಧ್ಯಮ ಮತ್ತು ಕನಿಷ್ಠಗೆ ಹೇಳ್ತಾ ಯೋಗೇಶ್ವರ ಜಪ ಮಾಡು, ತಪ ಮಾಡು, ಇವು ಪ್ರವಾಸ ಮಾಡು ಅಂತ ಇವ್ರಿಗೆ ಉಪಾಸನ ಮತ್ತು ಕರ್ಮ ಉಪಾಸನ ಹೇಳ್ತಾನ. ಅವರಿಗೆ ಉತ್ತಮ ಅಧಿಕಾರಿ ಬರೇ ಅವಾಗ ಧ್ಯಾನನೆ ಮಾಡಿ ಕೊಡ್ತಾನ. ಇನ್ನು ಸಮಾಹಿತಿ ಎಂಬ ಅವಸ್ಥೆ ಅರ್ಥವ್ರು ಹೇಳುತ್ತಾರೆ. ತಾನ್ಯಾರೆಂದು ಬೇರೊಂದು ಮರೆಯದೆ ಜ್ಞಾನ ಸುಖ ಅದ್ವಯ ಪದವಾಗಿ ತಾನಿರ್ಪು ಸಮಾಹಿತಿ ಎಂಬ ಬಗೆಯದು ಮಾನಿನಿ. ಇದು ಮೊದಲಿನಿಂದ ತಿಳಿ ಮೈತ್ರಾದೇವಿಗೆ ಯಾರು ಸಂಬೋಧನ ಮಾಡಿದ್ರಂದ್ರ ಯಾಜ್ಞವಲ್ಕ್ಯ ಮಹರ್ಷಿಗಳು ಮೈತ್ರಾದೇವಿಗೆ ಎಂತ ಪ್ರೌಢ ಅವಸ್ಥೆ ಅಂದ್ರ ಜ್ಞಾನ ಉಳ್ಳಕ್ಯವ ಅಂತ ಆ ವರ್ಣ ಮಾಡ್ಯಾನಲ್ಲಿ. ನಾನು ಮತ್ತಿದು ಎಂಬ ಭೇದ ಭಾವನೆ ಏನೊಂದು ಇಲ್ಲ ಅಲ್ಲಿ. ತೋರದ ಕೇವಲ ಸಚ್ಚಿದಾಂಡ ಅದ್ವಯ ತನ್ನ ಸ್ವರೂಪವೇ ಸರ್ವತ್ರದಲ್ಲಿ ಸಿದ್ಧಿಯಿಂದಿರ್ತಾನ. ಸಮಾಧಿಗೆ ಹೋದಾವ ತನ್ನ ಏನ್ ಮಾಡ್ತಾನಂದ್ರ ತನ್ನ ಸಮಾಧಿ ಒಳಗೆ ತಾನು ಇರ್ತಾನೆ ಯಾವಾಗನು. ಹೊರಗಿನ ತುಂಬಾ ಉದ್ಧಾನವಾಗ್ತಿಗ ಜಾಗೃತ ಸ್ವಲ್ಪ ಬರ್ಬೇಕಾದ್ರೂ ಆ ಶಿಷ್ಯನ ಉದ್ಧಾರ ಮಾಡಕ್ ಬರ್ತಾನ. ಸಮಾಧಿ ಒಳಗ್ ಹೋದಾಗ ಏನು ಇರುದಿಲ್ಲ. ಅವ ಸಮಾಧಿ ಸ್ಥಿತಿ ಒಳಗ್ ತಾನೇ ಆನಂದ ಸ್ವರೂಪದಾಗ ಕಾಲ ಕಳೀತಾನ ಜ್ಞಾನಿ ಯೋಗೇಶ್ವರ. ಭೇದ ಭಾವನೆ ಏನು ಇರುವುದಿಲ್ಲ. ಭೇದ ಇದು ಅಭೇದ ಅನ್ನೋದು ಭಾವನೆ ಇರುವುದಿಲ್ಲ ಅದು ಜ್ಞಾನಿಗೆ. ಅಲ್ಲಿ ತಾನು ಏನ್ ಮಾಡ್ತಾನ ಕೇವಲ ಸಚ್ಚಿದಾನಂದ ಅದ್ವೈ ತನ್ನ ಸ್ವರೂಪ ಜ್ಞಾನದಲ್ಲಿ ಇರ್ತಾನ. ಸಮಾಧಿಯಲ್ಲಿ ಇರ್ತಾನ. ಉತ್ಥಾನ ಅವಸ್ಥೆಯನ್ನು ಪ್ರತಿಪಾದನೆ ಮಾಡುತ್ತಾರೆ. ಸಕಲ ಆರಬ್ಧ ಕೆಳೇಂದ್ರಿಯಗಳ ಅಕಲಂಕ ಬ್ರಹ್ಮವ್ಯಕ್ತನೆಂದು ವಿಕರಿಸಿ ಉಪಯೋಗಿಪೋದು ತಾನೇ ಉತ್ಥಾನ ಅವಸ್ಥೆ. ಒಕ್ಕಟಲೆ ನೀನು ತಿಳಿ. ಅಕ್ಕುಟಲೆ ಅಂದ್ರ ಕಪಟಗಳ ಇಲ್ಲದೆ ಮೈತ್ರಾ ನೀನು ಅಂತಃಕರಣ ಶುದ್ಧಿ ಮಾಡ್ಕೊಂಡಿ ನೀನು ಅಂತ ಪುಣ್ಯವಂತಿ ಅಂತ ವರ್ಣ ಮಾಡಿದ್ರಲ್ಲಿ. ಇಚ್ಛಾ ಪರ ಇಚ್ಛೆ ಅನಿಚ್ಛೆ ಎಂಬ 3 ಪ್ರಕಾರ ಹೇಳಿದ್ರು. ಇಚ್ಛಾ ಎಲ್ಲಾರ ದೇಹ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಹೇಳಿದ ಶಾರು. ಇಚ್ಛಾ ಇರ್ಲಿಕ್ಕೂ ಶರೀರಕ್ಕೆ ಏನೇ ಆಡುವುದು, ಇಚ್ಛಾ ಇರ್ಲಿಕ್ಕೂ ನಮ್ಮ ರೋಗಾದಿಗಳು ಬರ್ತಾವ ಶರೀರಕ್ಕೆ. ಅದು ಆಧ್ಯಾತ್ಮಿಕ. ಆದಿ ಭೌತಿಕ ಇವು ಹುಲಿ ಕರಡಿ ಶಿವ ಇದರಿಂದ ಆದಿ ಭೌತಿಕದಿಂದ ಬರ್ತಾವ. ಆದಿ ದೇವತೆಗಳಿಂದ ದುಃಖ ಆಕ್ಕವ. ಇವು ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ತ್ರಿತಾಪಗಳು ಇವು ನಮಗ್ ಕಾಡ್ತಾವು. ಇಚ್ಛಾ ಇರ್ಲಿಕ್ಕೂ ತಾಪತ್ರೆಗಳು ಇಚ್ಛಾ ಪರ ಇಚ್ಛಾ ಅನಿಚ್ಛೆ ಇವು 3 ಪ್ರಕಾರ ಪ್ರಾಪ್ತ ಕರ್ಮಾದಿಂದ ಬರ್ತಾವ. ಇದ್ದ ಸಂಚಿತ ಏನು ಬಾಳೆ ಮಾಡ್ಕೊಂಡಿವಿ ಪುಣ್ಯನೇ ಮಾಡಿ ಪಾಪನೇ ಮಾಡಿ ಆ ಸಂಚಿತ ಏನ್ ಮಾಡ್ತಾ ಪ್ರಾಪ್ತ ಉಣ್ಸೇ ತೀರ್ತ. ಜ್ಞಾನಿಗಾಲಿ ಅಜ್ಞಾನಿಗಾಲಿ ಅದು ಉಂಡೆ ತೀರ್ಬೇಕಂತಾರ. ನಾ ಜ್ಞಾನಿ ಅದೀನಿ, ನನಗ್ಯಾಕೆ ಕ್ಯಾನ್ಸರ್ ಆಯ್ತು, ನನಗ್ಯಾಕೆ ಲಕ್ಕ ಹೊಡಿತು ಅಂದ್ರ ಹಿಂದಿನ ಪ್ರಾಪ್ತ ಕರ್ಮದ ಹಿಂದ್ ಏನ್ ಮಾಡೀವಿ ಅದು ಜ್ಞಾನ ಆಗಿರ್ತದ ಯೋಗೇಶ್ವರ್ಗ. ಅವ್ನ ಶರೀರಕ್ಕ ಬದ್ನಾಶಿಗಳಿಗೆ ಇದು ಆಯ್ತು, ಕ್ಯಾನ್ಸರ್ ಏನಿದು ಆಯ್ತು. ಅವರು ಶರೀರಕ್ಕೆ ಸಾಕ್ಷಿಯಾಗಿ ಅರಿತಿದ್ರ ಅವರು ಜ್ಞಾನಿಗಳಿಗೆ. ಆ ಜ್ಞಾನಿ ನಮ್ಮಂಗ್ ಶರೀರ ಅಂತ ಅವ್ರು ದುಃಖ ಪಡಿದಲ್ಲ. ರೋಗಾದಿ ಬಂದ್ರ ನಾವು ದುಃಖ ಪಡಿತೀವಿ. ಯಾಕಂದ್ರ ನಾವು ಶರೀರ ಸತ್ಯ ತಿಳ್ಕೊಂಡ್ಬಿಡ್ತೀವಿ. ಜ್ಞಾನಿಗೆ ನಮಗ್ ಹ್ಯಾಂಗ ಮರಣವೇ ಮಾನವ್ಯ ಅಂತಾನ ಜ್ಞಾನಿ. ನಾವು ಅಳತೀವಿ ಹ್ಯಾಂಗ ಶರೀರ ಬಿಟ್ಟು ಹೋಗಂತಾವ. ಅವ ಜ್ಞಾನಿ ಏನ್ ಮಾಡ್ತಾನ ಅಂಗಿ ಬಸ ಅಳಿಯಂಗೆ ಬಿಟ್ಟ ಬಸ ಅಂಗಿ ಹಾಕೊಂಡಂಗಿ ಶರಿ ಹೋಗಿದ ಮತ್ತೊಂದ್ ಶರಿ ಬರ್ತದ. ಅವ ಮರಣವೇ ಮಾನವ್ಯ ಅಂತ ಜ್ಞಾನಿ. ಜ್ಞಾನಿಗೆ ಅಜ್ಞಾನಿ ಬಾಳ್ ಫರ್ಕ್ ಅದ್ರಿ.
ತಿಳಿದು ಸಂಸಾರ ಮಾಡೋದು ಬೇರೆ, ತಿಳಿಲಾರೆ ಸಂಸಾರ ಮಾಡೋದು ಬೇರೆ. ನಾವು ತಿಳಿದು ಸಂಸಾರ ಅದಕ್ಕೆ ಅವ್ರಿಗೆ ಹೇಳಿದರು, ಜ್ಞಾನನು ಲೌಕಿಕ ಪಾರಮಾರ್ಥ ಎರಡು ಕೂಡಿ ನಡೆಸುವನೇ ಜ್ಞಾನ ಅಂದ್ರು. ನಮಗೆ ಒಂದೇ ಪ್ರಪಂಚನೇ ಮಾಡ್ಲಾಕ್ ಬರ್ತಲ್ಲ ಜ್ಞಾನ, ಅದು ಆ ಪಾರಮಾರ್ಥ ಯಾವ ಸಾಧಿಸ್ತೀವಿ. ಅವ ಎರಡು ಕೂಡಿ ನಡೆಸೋ ದುಃಖ ಚಂದ ಇರ್ತದ. ಅವ್ರು ಒಂದೇ ಮಾಡ್ದೇವಂದ್ರೆ ದುಃಖ ಆಗ್ತದ. ಆ ದುಃಖವನ್ನು ನಿವಾರಣೆ ಮಾಡಬೇಕ ಜ್ಞಾನನೇ ಪಡಿಬೇಕು ಅಂತ ಇವು ಒಳ್ಳೆ ನುಡಿಯಲ್ಲಿ ಪ್ರತಿಪಾದ ಇಚ್ಛಾ, ಪರ ಇಚ್ಛಾ, ಅನಿಚ್ಛೆಗಳನ್ನು 3 ಪ್ರಕಾರ ಹೇಳ್ಕೊತ ಬಂದು ಆ ಕರ್ಮಗಳು ತನ್ನ ಸರ್ವ ಇಂದ್ರಿಯಗಳು ಎಲ್ಲವೂ ಪರಬ್ರಹ್ಮ ಸ್ವರೂಪ ತಿಳ್ಕೊತ ಎಲ್ಲ ಕರ್ಮಗಳ ತನ್ನ ಪರಾತ್ಮ ಕರ್ಮ ಉಳಿಸ್ತದ. ನನಗೆ ಏನೂ ಲೇಪನೆ ಇಲ್ಲ, ನಾ ಅವನು ಸ್ವರೂಪ ಆ ಪರಬ್ರಹ್ಮ ಸ್ವರೂಪದಲ್ಲಿ ಸರ್ವತ್ರದಲ್ಲಿ ಕಾಣ್ತೇನೆ, ಎಲ್ಲದರಲ್ಲಿ ಸಮಬುದ್ಧಿ ನೋಡ್ತಾನ ಜ್ಞಾನಿ. ಬುದ್ಧಿಯು ಉಪಯೋಗ ಮಾಡುವನು, ಆದರೆ ಬ್ರಹ್ಮಕ್ಕೆ ಭಿನ್ನವೆಂದು ಅನಾತ್ಮ ಬುದ್ಧಿ ವಿಕಾರ ಹೊಂದದೆ. ಇವು ಎಲ್ಲವೂ ವಿಕಾರ ಹೊಂತಾವ. ಅಸ್ತಿತ್ಯ, ಜಾಯಿತ್ಯ, ಪರಿಣಿತ್ಯ, ಅಪೇಕ್ಷತೆ, ವಿನಶ್ಯತೆ ಇವು ವಿಕಾರವಂತ ಶರೀರ. ಈ ವಿಕಾರ ಹೊಲ್ಲದಂತ ಸ್ವರೂಪದಿ ತ್ರಿಕಾಲ ಅಬಾಧ್ಯದಲ್ಲಿ ಇರುವಂತ ವಸ್ತು, ವರ್ತಮಾನ ಕಾಲ, ಭೂತ ಕಾಲ, ಭವಿಷ್ಯದ ಕಾಲ ಇರುವಂತ ಅಂತ ಸ್ವರೂಪ ಜ್ಞಾನಿ ಅದಿದೆ. ಇವು ವಿಕಾರವಂತ ಪ್ರತಿಯೊಂದು ವಸ್ತುಗಳು ನಮ್ಮ ಜಗತ್ತಿಗೆ ಏನ್ ಕಾಣ್ತ ಶರೀರ ಮೊದಲು ಮಾಡಿಕೊಂಡು ವಿಕಾರವಂತಾವ. ಈ ವಿಕಾರ ಹೊಂದದ ಸ್ವರೂಪ ಅದಿ ಜ್ಞಾನಿ ಯೋಗೇಶ್ವರ ಹಂಗಿರ್ತಾನ. ಇಂದ್ರಿಯಗಳಿಂದ ಅನೇಕ ವಿಷಯಗಳು ಅವಲೋಕನ ಮಾಡುತ್ತವೆ. ಇಂದ್ರಿಯಗಳು ತಮ್ಮ ಕೆಲಸ ತಾವು ಮಾಡ್ತಾವ. ಅವಕ್ಕ ಯಾವ ಇಂದ್ರಿಯಗಳಿಗೆ ಯಾವ ವಿಷಯವು ಗೋಚರ ಆಗುವುದಿಲ್ಲ, ಯಾವ ಇಂದ್ರಿಯಗಳಿಗೆ ಅವಕ್ಕ ಗೋಚರ ಆಗುವುದಿಲ್ಲ. ಆದರೂ ವಿಷಯ ಆಕಾರ ವೃತ್ತಿ ಮಾಡದೆ ಜ್ಞಾನಿ ಏನು ಮಾಡ್ತಾನೆ, ವಿಷಯ ಆಕಾರ ವೃತ್ತಿ ಮಾಡದೆ ಅಂದರೆ ನಾಮರೂಪಗಳು ಹೊರದಾಗ್ತಾನೆ. ಅಸ್ಥಿ ಬಾತಿ ಪ್ರಿಯ ರೂಪದಲ್ಲಿ ಇರ್ತಾನವ. ಬ್ರಹ್ಮ ಸ್ವರೂಪದಲ್ಲಿ ಅಸ್ಥಿ ಬಾತಿ ಪ್ರಿಯ ಅಂದ್ರ ಆತ್ಮಾಕಾರ ವೃತ್ತಿಯಲ್ಲಿ ಉತ್ಥಾನ ಅವಸ್ಥೆ ಇರ್ತಾನ ಅಂತ ಹೇಳ್ಕೊತ್ಬೋದು. ಉತ್ಥಾನ ಅವಸ್ಥೆ ಇರುವ ಸಮಾಧಿ ಅಭ್ಯಾಸ ಮಾಡ್ಕೊಂಡು ಅವಾಗ ಏನ್ ಮಾಡ್ತಾನ ಯೋಗೇಶ್ವರ ಯಾವಾಗಲೂ ನಿತ್ಯದಲ್ಲಿ ಅವ್ರ ಧ್ಯಾನದಲ್ಲೇ ಇರ್ತಾನ. ಆಕಳದಲ್ಲಿ ಅವ ಏನು ಮಾಡ್ತಾನ, ನಾವು ಆಕಳದ ಕೆಚ್ಚಿ ಒಳಗೆ ಇದು ಇರ್ತದ, ಅದು ಉಂಡಿ, ಅದ್ ಏನ್ ಮಾಡ್ತಾನ ರಕ್ತನೇ ಜಗ್ತದ. ಹಾಲು ಅಮೃತ ಕುಡಿಬೇಕನ್ನೋದಿಲ್ಲ, ಅದು ಅಮೃತ ಆ ಹಾಲು ಕುಡ್ನಪ್ಪ ಆನಂದ ಇರ್ತದ. ನಮಗ್ ಏನ್ ಮಾಡ್ತೀವಿ ನಾವು ಬರೀ ವಿಷಯ ಆಕಾರ ಇರ್ತದ. ಯಾಕೆ ಆಗ್ತಾರೆ ವಿಷಯ ಆಕಾರ ಅಂತ ನಮ್ಮಲ್ಲಿ ಸಜ್ಜನರ ಸಂಘ ಸವಾಸ ಇಲ್ಲ, ಸತ್ಸಂಗದ ಕೊರತೆ ಬಹಳ ಇರ್ತದ. ನಮ್ಮ ಅಂತಃಕರಣ ಶುದ್ಧಿ ಆಗುದಿಲ್ಲ. ಯಾವಾಗ ನಾವು ಶರಣರ ಸಂಘ ಮಾಡ್ತೀವೋ ನಮ್ಮ ಅಂತಃಕರಣ ಶುದ್ಧಿ ಹಾಕದ, ಅವಾಗ ಧ್ಯಾನ ಆಗೇತಿ. ಯೋಗೇಶ್ವರ ಸಂಘ ಮಾಡತ್ತಾರ ಅವ್ರು. ಅಂತ ಒಬ್ಬ ಯೋಗೇಶ್ವರ ನಮ್ಮ ಜಗತ್ತಿಗಳ ಸಿದ್ಧಾರೂಢ, ಶಿವಾನಂದರು ಎಲ್ಲ ದೊಡ್ಡ ದೊಡ್ಡ ಶರಣರು ಯಾಕೆ ಆಗಿ ಹೋಗ್ಯಾರ ಅಂದ್ರ ನಮ್ಮ ಜೀವಿಗಳ ಉದ್ಧಾರ ಅಲ್ಲಪ್ಪ ನಮಗೆ ಅಂತ ಕಳ್ಕಳಿ ಇರ್ತವ್ರಿ. ಅಂತ ಬಡಿಬೇಕಾದ್ರೂ ಹಿಂದಿನ ಪುಣ್ಯ ಬೇಕ್ರಿ. ಪುಣ್ಯ ಇರ್ಲಿಕ್ಕೆ ಯಾವುದು ಸಾಧಿಸುದಿಲ್ಲ ನಮಗ. ಜನ್ಮಾಂತರ ನಿಷ್ಕಾಮ ಪುಣ್ಯ ಮಾಡ್ಕೊತ ಬಂದಾರ ಅವ್ರು. ಅದರಿಂದ ಆಗುವುದೆಲ್ಲ ಆ ಪುಣ್ಯ ಬೇಕು ಅಂತ ಹೇಳಿದ್ರು. ಎಟ್ಟೆ ನುಡಿಯಲ್ಲಿ ಪ್ರತಿಪಾದನೆ ಮಾಡ್ತಾರ ಅವ್ರು. ಯುಗ ಮಾತ್ರ ದರ್ಶಿ ಸಮದರ್ಶಿ ಅನಿಶಿ ಮಂದಮತಿ ಅಂತೆ ಬಗೆಯ ದೋನೊಂದು ವಿಷಯವನ್ನು ಮುಗನೇತ್ರೆ ಯೋಗಿ ಸಂಚರಿಸುವಡೆ ಇವಳು ಸದಾ ನೆಗಳು ತಿರ್ಪನ್ನು ಸಮಾನಿಸಿತೆ ಎಂದು ಎಟ್ಟೆ ನುಡಿಯಲ್ಲಿ ಪ್ರತಿಪಾದನೆ ಮಾಡಿ. ಯೋಗಿಯು ತನ್ನ ಮುಂದಿನ 2 ಬಳದಲ್ಲಿ ಮಾತ್ರ ನೇತ್ರಗಳ ದೃಷ್ಟಿ ಉಳ್ಳವನಾಗಿ ಸಾವಕಾಶವಾಗಿ ನಡೆಯುತ್ತಾನೆ ಮತ್ತು ಮನಸ್ಸಿನಲ್ಲಿ ಯಾವ ವಿಷಯಗಳು ಚಿಂತೆ ಮಾಡುವುದಿಲ್ಲ. ಈ ರೀತಿಯ ಉತ್ಥಾನ ಅವಸ್ಥೆ ಯೋಗಿಯು ಇದೇ ಸಮಾಧಿ ಎಂದು ಹೇಳುತ್ತಾರೆ. ಇದು ಸಮಾಧಿ ಸ್ಥಿತಿ ಅಂತ ಯಾವಾಗಲೂ ಅವನ ವೃತ್ತಿ ವಾದ್ರು ಬಂದ್ರು ಏನಿರ್ತದಂದ್ರ ತನ್ನ ನೆಲಕ್ಕೆ ನೆಲದ ಮ್ಯಾಲ 3 ಮಳದಿದ್ದೆ ಆ ಕಡೆ ವೃತ್ತಿ ಇರ್ತದೆ, ತೆಳಗ ಕಡೆ ಲಕ್ಷ್ಯ ಇರುವುದಿಲ್ಲ. ಅವ್ನು ಬಾಯ ವೃತ್ತಿ ಇರುವುದಿಲ್ಲ ಅವಾಗ. ಅದು ಬಾಯ ವೃತ್ತಿ ಇಲ್ಲಾದ ಸಮಾಧಿ ಸ್ಥಿತಿ ಅಂತ ಇದು ಯೋಗೇಶ್ವರ್ಗೆ ಇರ್ತಾನ ಅಂತ ಹೇಳ್ಕೊತ ಬಂದ್ರ ಅವ್ರು. ಯಾಕಂದ್ರೆ ಯೋಗೇಶ್ವರನಲ್ಲಿ ಅಂತ ಶಕ್ತಿ ಅದ. ಅದಕ್ಕೆ ಅವ್ರು ಎತ್ತ ನೋಡಿದಂತೆ ನೀನೇ ದೇವ, ಸಕಲ ವಿಸ್ತಾರ ರುವನೆ ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ. ಎಲ್ಲಾದ್ರೂ ಏನ್ ಕಾಣ್ತಪ್ಪ ಯೋಗೇಶ್ವರ. ವಿಶ್ವತೋ ಭಾವ ನೀನೇ ದೇವ, ವಿಶ್ವತೋ ಭಾವ ನೀನೇ ಕೂಡಲ ಸಂಗಮ ದೇವ ಅಂದ್ರು. ಎತ್ತಲಿಗೆ ಕಣ್ಣು ನೋಡಿದ್ರು ಅವನ ತಾನೇ ಆ ಸ್ವಲ್ಪ ಜ್ಞಾನದಾಗ ಇರ್ತಾನ ಅಂತ ಹೇಳಿದರು. ಇನ್ನೂ ಮಾತಾಡೋರು ಬಹಳ ಶರಣರದಾರ. ನನಗ
ಮಾತಾಡ್ಲಂತ ಅವಕಾಶ ಕೊಡ್ಲಂತ ಎಲ್ಲಾ ಶರಣರ ಪಾದಕ್ಕೂ ಮತ್ತೊಮ್ಮೆ ನಮಸ್ಕರಿಸಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಧನ್ಯವಾದಗಳು ಅಪ್ಪಗಳು.